ಎಸ್. ಅಯ್ಯೋ, ಓಕೆ, ಸಾಲ್ವ್ ಮಾಡ್ಕೊಳ್ಳಿ ಅದನ್ನ. ರೈಟ್. ಅಖಿಲ, ಈ ಡಾಕ್ಯುಮೆಂಟ್ಸ್ಗೆ ನೀನು ಸೈನ್ ಮಾಡೋದಿತ್ತು. ಐ ಥಿಂಕ್ ಯು ಆರ್ ಫಾರ್ಗಾಟನ್. ಅಮ್ಮ ಅವರೇ, ನಾನೇ ಬರಕ್ ಹೇಳೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದೆ. ಏನು ವಿಷಯ ಅಮ್ಮ ಅವರೇ? ಪಾರ್ವತಿಯಲ್ಲಿ? ಪಾರ್ವತಿ 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 ಎಲ್ಲಿ ಹನುಮಂತು? ಯಾಕೆ ತಡವರಿಸ್ತಾ ಇದೀಯಾ? ಊರಿಗೆ ಹೋಗೋದಕ್ಕೆ ಹೇಳಿ ಬಂದಿದ್ದೀನಿ ಅಮ್ಮ ಅವರೇ. ಬಟ್ಟೆ ಎಲ್ಲ ತುಂಬ್ಕೊತಿದ್ದಾಳೆ. ಅಮ್ಮ, ನೀನೀಗ ದೇವ್ರ ಹತ್ರ ಇದೆಯಾ? ನನ್ನ ಬದುಕಲ್ಲಿ ಈ ರೀತಿ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿರೋ ಆ ದೇವ್ರನ್ನ ಒಂದ್ಸತಿ ಕೇಳು. ನಿನ್ ಮೇಲೆ ಆಣೆ ಮಾಡಿ ಈ ನಾಲ್ಗೆ ಸುಳ್ಳು ಹೇಳ್ಬಿಡ್ತಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ಎದುರಾದ ಸಂದರ್ಭಕ್ಕೆ ಹೇಗ್ ಉತ್ತರ ಕೊಡ್ಬೇಕೋ ಗೊತ್ತಾಗ್ಲಿಲ್ಲ. ಕತ್ತಲೆ ತಾಳಿ ದೊಡ್ಡಜ್ಮಾನ್ರನ್ನ ಕಾಪಾಡುತ್ತೆ ಅಂದ್ರೆ ಈ ರೀತಿ ಸುಳ್ಳು ಹೇಳಿ ಪಾಪ ಕಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನಿಸ್ತಮ್ಮ. ನೀನ್ ನನ್ನನ್ನು ಅರ್ಥ ಮಾಡ್ಕೋತೀಯ ಅಲ್ವಾ ಅಮ್ಮ? ನನ್ನ ಕ್ಷಮಿಸ್ತೀಯ ಅಲ್ವಾ ಅಮ್ಮ? ಊರ್ಗ ಯಾಕೆ? ಸಾಕು ಈ ವನವಾಸ. ಇಲ್ಲಿದ್ರೆ ಅವಳಿಗೂ ಸುಖವಿಲ್ಲ, ಅವಳಿಂದ ಬೇರೆಯವ್ರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ ಅವಳನ್ನ ಊರಿಗೆ ಕಳಿಸ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅನ್ನ ಹಾಕೋ ದಣಿ ನೀವು, ನಿಮ್ಮ ಅನುಮತಿ ಕೇಳೋಣ ಅಂತ ಬಂದೆ. ನನ್ನ ಮಾತಿಗೆ ಬೆಲೆ ಇದೆ ಅಂತ ಆಯ್ತು. ಅಯ್ಯೋ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀರಿ? ನಿಮ್ಮ ಮಾತಿಗೆ ಕೊಡೋ ಬೆಲೆ ಬೇರೆ ಯಾರಿಗೂ ಕೊಡೋದಿಲ್ಲ ನಾನು. ಹಾಗಾದ್ರೆ ಪಾರ್ವತಿ ಊರ್ಗ್ ಹೋಗೋದ್ ಬೇಡ. ಅಪ್ಪ ಹೇಳ್ದಾಗೆ ನಾನು ನಿಮ್ ಮನೆಗ್ ಬೇಡವಾದವಳು, ಅಖಿಲಮ್ಮಂಗೆ ದೂರವಾದವಳು. ನನಗೂ ಈ ಮನೆಗೂ ಉಳಿದಿರೋ ಒಂದೇ ಒಂದ್ ನಂಟು ಅಂದ್ರೆ ಇದು ಒಂದೇ ನಮ್ಮ. ಇದನ್ ಜೋಪಾನವಾಗಿ ಕಾಪಾಡ್ಕೊಳ್ಳೋದು ನನ್ ಜವಾಬ್ದಾರಿ. ಅಪ್ಪ ನನ್ನ ಊರ್ಗೋಗು ಅಂತ ಹೇಳಿದ್ದಾರೆ. ಇವತ್ತಿಗೆ ನನಗೂ ಈ ಮನೆಗೂ ಇದ್ದ ಋಣ ತೀರ್ತಮ್ಮ. ತಪ್ಪು ಮಾಡಿದಾಳೆ, ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನನ್ನ ಹಂಗಿಗೆ ತಪ್ಪಿತಸ್ಥರನ್ನ ಸಾಕೋದು ಬೇಡ. ತಪ್ಪು ಮಾಡಿದ್ ಯಾರೇ ಆಗಿರ್ಲಿ, ನಾನೇ ಆಗಿರ್ಲಿ, ನನ್ನ ಮಗಳೇ ಆಗಿರ್ಲಿ, ತಲೆದಂಡ ಆಗ್ಲೇಬೇಕು. ಮಾಡದೇ ಇರೋ ತಪ್ಪನ್ನ ತನ್ನ ತಲೆ ಮೇಲೆ ಹಾಕೊಂಡಿರೋ ಪಾರ್ವತಿಯ ತಲೆ ದಂಡ ಆಗೋದು ಸರಿ ಅಲ್ಲ. ನಿಮ್ಮ ಮಾತೇ ನನಗೆ ಅರ್ಥ ಆಗ್ಲಿಲ್ಲ ಅಮ್ಮ ಅವ್ರೆ. ಪಾರ್ವತಿ ಯಾವ ತಪ್ಪನ್ನು ಮಾಡಿಲ್ಲ. ಬೇರೆಯವರು ಮಾಡಿರೋ ತಪ್ಪನ್ನ ತನ್ನ ತಲೆ ಮೇಲೆ ಹಾಕೊಂಡು ನಾನು ಬೀಸೋ ದೊಣ್ಣೆಯಿಂದ ಅವರನ್ನ ಉಳಿಸಿರೋ ಮಹಾ ತಾಯಿ ಅವಳು. ಆದಿ ಹೇಳೋವರೆಗೂ ಅವಳ ಬಗ್ಗೆ ನನಗೆ ಕಹಿ ಭಾವನೆಗಳೇ ತುಂಬಿದ್ವು. ಆದ್ರೆ ಅವಳು ದೊಡ್ಡತನಕ್ಕೆ, ತ್ಯಾಗಕ್ಕೆ ನನ್ನ ಕೋಪ ತಾಪ ಎಲ್ಲ ಶರಣಾಗೋದ್ವು. ಅಂದ್ರೆ ನನ್ನ ಪಾರು ಯಾವ ತಪ್ಪು ಮಾಡಿಲ್ಲ. ಇಲ್ಲ, ಪಾರ್ವತಿ ನಿರಪರಾಧ. ಚಿಕ್ಕ ವಯಸ್ಸಲ್ಲಿ ಕತ್ಲಾದಾಗ ಜೋರಾಗಿ ಅಳ್ತಿದ್ದೆ. ಆಗ ನೀನ್ ಬಂದು ನನ್ನ ಬೆಳಕಿನ ಕಡೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ತಿದ್ದೆ. ಆಗ ನನ್ಗೊಂಥರ ಧೈರ್ಯ. ಇವತ್ತು ನನ್ನ ಜೀವನದಲ್ಲಿ ಕತ್ಲು ಕವಿದಿದೆ. ನನ್ ಕೈ ಹಿಡಿದು ದಾರಿ ತೋರಿಸ್ತೀಯ ಅಮ್ಮ? ಹಾಗಾದ್ರೆ ಯಾರು ನೋಡ್ಸೋದಕ್ಕೆ ಕಲ್ಬಂಡಿನ ತನ್ನ ಹೆಗಲ ಮೇಲೆ ಹಾಕೊಂಡಿದ್ದಾಳೆ ಅಮ್ಮ ಅವ್ರೆ? ಹರೀಶನ್ ಉಮನ ಮಾಂಗಲ್ಯ. ಹರೀಶ್ ಹೇಳಿದ್ದೆಲ್ಲ ಸುಳ್ಳು ಅಂತ ಗುಂಡು ತುಂಬಿದ ಪಿಸ್ತೂಲ್ ಹಿಡಿದು ಬೇಟೆ ಆಡೋದಕ್ಕೆ ಕಾಯ್ತಾ ಇದ್ದ ನನಗೆ ಸತ್ಯ ಗೊತ್ತಾಗಿದ್ದಿದ್ರೆ ಆಗ ತಾನೇ ಮದುವೆ ಆಗಿ ಬಂದ ಹರೀಶ ಗುಂಡಿಗೆ ಬಲಿಯಾಗ್ತಾ ಇದ್ದ.
ಉಮಾನ ಮಾಂಗಲ್ಯ ಭಾಗ್ಯ ಮುರಿದು ಬೀಳುತ್ತೆ ಅನ್ನೋ ಭಯಕ್ಕೆ ಎಲ್ಲ ತಪ್ಪುಗಳನ್ನು ತನ್ನ ಮೇಲೆ ಹಾಕ್ಕೊಂಡ್ಲು. ಮಾಡಿರೋ ತಪ್ಪನ್ನೇ ಒಪ್ಕೊಳ್ದೇ ಇರೋ ಈ ಕಾಲದಲ್ಲಿ ಮಾಡದೇ ಇರೋ ತಪ್ಪನ್ನ ಮಾಡಿದೀನಿ ಅಂತ ತನ್ನ ಮೇಲೆ ಹಾಕ್ಕೊಂಡು ಇನ್ನೊಬ್ಬರನ್ನ ಉಳಿಸೋದಕ್ಕೆ ಗಟ್ಟಿ ಗುಂಡಿಗೆ ವಿಶಾಲವಾದ ಹೃದಯ ಎರಡೂ ಇರಬೇಕಾಗತ್ತೆ. ಅದು ನಮ್ಮ ಪಾರ್ವತಿಲಿದೆ ಹನುಮಂತು. ನಮ್ಮ ಪಾರು ಚಿಕ್ಕನಿಂದಲೂ ಹಾಗೆ ಅಮ್ಮವ್ರೆ. ಗಣಿ ತಪ್ಪು ಮಾಡಿದಾಗ್ಲೂ ನಾನೆಲ್ಲ ಅವನಿಗೆ ಹೊಡೆದು ಬಿಡ್ತೀನಿ ಅಂತ ಅವನು ಮಾಡಿ ತಪ್ಪನ್ನ ತಾನೇ ಮಾಡಿದೆ ಅಂತ ಒಪ್ಕೊಂಡ್ಬಿಡ್ತಿದ್ಲು. ಪಾಪದ ಹುಡುಗಿ ಅವಳು. ಅನ್ಯಾಯ ಆಗೋಯ್ತಲ್ಲಮ್ಮ ಅವಳ ವಿಷಯದಲ್ಲಿ. ಮುಗ್ದೆ ಅವಳು ಮೆದುಳಿನಿಂದ ಯೋಚಿಸಲ್ಲ, ಮನಸ್ಸಿನಿಂದ ಯೋಚಿಸ್ತಾಳೆ. ಅದಕ್ಕೆ ಕೆಟ್ಟವಳಾಗಿ ಹೋಗ್ತಾಳೆ. ಅವಳಿಗೆ ಈ ಊರು ಹೋಗ್ತಾ ಇಲ್ಲ, ನಮ್ಮೂರಿಗೆ ಕಳಿಸ್ಬಿಡ್ತೀನಿ. ಅವಳಲ್ಲೇ ನೆಮ್ಮದಿ ಆಗಿರ್ತಾಳೆ, ಎಲ್ಲೂ ಎಲ್ಲರೂ ನೆಮ್ಮದಿ ಆಗಿರ್ತಾರೆ. ಮಾಡದೇ ಇರೋ ತಪ್ಪಿಗೆ ಪಾರ್ವತಿಗೆ ಶಿಕ್ಷೆ ಕೊಟ್ರೆ ತಿಳಿದಿರೋ ನಾವು ಕ್ಷಮಿಸಲಾರದ ತಪ್ಪು ಮಾಡಿದ ಹಾಗಾಗುತ್ತೆ. ನಾವು ಅಪರಾಧಿಗಳಾಗ್ಬಿಡ್ತೀವಿ. ನಾಳೆಯಿಂದ ಪಾರ್ವತಿ ಕೆಲಸಕ್ಕೆ ಬರ್ತಾಳೆ, ಬರ್ಬೇಕು. ಇದು ನನ್ನ ಆರ್ಡರ್. ಪಾರ್ವತಿ ಮಗಳೇ, ಯಾಕಪ್ಪ ಕಣ್ಣಲ್ಲಿ ನೀರು? ಇನ್ ಮುಂದೆ ನಿನ್ ಕಣ್ಣಲ್ಲಿ ನೀರ್ ತರೋದಕ್ಕೆ ನಾನೇ ಇರಲ್ಲ ಅಪ್ಪ, ಹೊರಟೋಗ್ತೀನಿ. ಇನ್ ಮುಂದೆ ನೀನ್ ಸಂತೋಷವಾಗಿರ್ಬೇಕಪ್ಪ. ನಿನ್ ಸುತ್ತಮುತ್ತ ಈ ತೊಂದರೆ ಜೀವ ಸುಳಿದೆ. ನೀನ್ ಯಾವಾಗ್ಲೂ ಖುಷಿಯಾಗಿರ್ತೀಯ, ಯೋಚನೆ ಮಾಡ್ಬೇಡಪ್ಪ. ಹಿರಿಯನಾಗಿ ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ನಾನ್ ಚಿಕ್ಕೋಳು, ನನಗ್ ಧೈರ್ಯ ಹೇಳೋರು ಯಾರಪ್ಪ? ಇಷ್ಟು ವರ್ಷ ಕಳೆದೋಯ್ತು, ನಿನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಮಗಳೇ. ಹೆಣ್ಣು ಮಾಯೆ, ಅವಳಿಡೋ ಪ್ರತಿ ಹೆಜ್ಜೆ ಹಿಂದಿನ ಅರ್ಥ ಯಾರಿಗೂ ಗೊತ್ತಾಗಲ್ಲ ಅಂತಾರೆ. ನಿಮ್ಮಮ್ಮನೂ ಹಾಗೆ.